ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸರ್ಕಾರಿ ಆಸ್ಪತ್ರೆಗೆ ಬಡವರು ಚಿಕಿತ್ಸೆಗೆ ಅಂತ ಬರ್ತಾರೆ. ಆದರೆ ಅಂತ ಬಡವರನ್ನು ಕೂಡ ಕಿತ್ತು ತಿನ್ನುವಂತಹ ವೈದ್ಯಾಧಿಕಾರಿಗಳು ಆಸ್ಪತ್ರೆಗಳಲ್ಲಿದ್ದಾರೆ. ಉಚಿತ ಚಿಕಿತ್ಸೆ ಸಿಗತ್ತೆ ಅಂತ ಬಡ ರೋಗಿಗಳು ಬರ್ತಾರೆ. ಆದರೆ ಅಂಥವರಿಂದಲೂ ಹಣ ವಸೂಲಿ ಮಾಡಲಾಗ್ತಾ ಇದೆ ಅನ್ನೋ ಗಂಭೀರ ಆರೋಪ ಕೇಳಿಬರ್ತಾ ಇದೆ. ರಹಸ್ಯ ಕ್ಯಾಮೆರಾ ಕಣ್ಣಿಗೆ ಒಬ್ಬ ವೈದ್ಯಾಧಿಕಾರಿ ಸಿಕ್ಕಿಬಿದ್ದಿದ್ದಾರೆ. ಹನಗೂಡು ಗ್ರಾಮದ ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆದಿರೋ ಘಟನೆ ಇದು. ಉಚಿತ ಚಿಕಿತ್ಸೆ ಸಿಗತ್ತೆ ಅಂತ ಬಡವರು ಇಲ್ಲಿ ಚಿಕಿತ್ಸೆ ಪಡೆದುಕೊಳ್ಳೋದಕ್ಕೆ ಬರ್ತಾರೆ. ಆದರೂ ಕೂಡ ಪ್ರತಿಯೊಬ್ಬ ಬಡವನೂ ಕೂಡ ಸರ್ಕಾರ ಸಂಬಳ ಕೊಡುತ್ತೆ, ಸರ್ಕಾರದಿಂದ ಬರುವಂತಹ ಫೆಸಿಲಿಟಿಗಳು ಎಲ್ಲ ಪಡ್ಕೊಂಡು ಬಡವರಿಂದ ಅಷ್ಟು ಇಷ್ಟು ಅವರಿಂದ ಕಿತ್ತುಕೊಳ್ಳುವಂತಹ ವೈದ್ಯಾಧಿಕಾರಿಯೊಬ್ಬ ಸಿಕ್ಕಿಬಿದ್ದಿದ್ದಾನೆ. ರೋಗಿಗಳಿಂದ ಹಣ ವಸೂಲಿ ಮಾಡ್ತಾ ಇರುವಂತಹ ಹೇಮಂತ್ ಕುಮಾರ್ ಎಂಬಾತ ಸಿಕ್ಕಿಬಿದ್ದಿದ್ದಾರೆ. ರೆಡ್ ಹ್ಯಾಂಡ್ ಆಗಿ ಕ್ಯಾಮರಾದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಮೆಡಿಕಲ್ ಟೆಸ್ಟ್ಗೆ ಖಾಸಗಿ ಲ್ಯಾಬ್ಗಳಿಗೆ ಕಳಿಸ್ತಾರೆ. ಸರ್ಕಾರಿ ಲ್ಯಾಬ್ಗಳಿದ್ದಾವೆ, ಸರ್ಕಾರಿ ಆಸ್ಪತ್ರೆಗಳಿದ್ದಾವೆ. ಆದರೆ ನಮ್ಮ ವ್ಯವಸ್ಥೆ ಎಷ್ಟು ಕಠೋರವಾಗಿದೆ ಅನ್ನುವಂಥದ್ದಕ್ಕೆ ಈ ವಿಡಿಯೋ ಸಾಕ್ಷಿ. ಏನು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರಲ್ಲ, ಇದರಲ್ಲಿ ಬಡವರನ್ನ ಯಾವ ರೀತಿ ಕಿತ್ತು ತಿಂತಾರೆ ಅನ್ನುವಂಥದ್ದಕ್ಕೆ ಇದು ಜೀವಂತ ಸಾಕ್ಷಿ. ನಾಳೆ ಓಪನ್ ಮಾಡಿಸೋದು ಬಿಡಿ. ಆಯ್ತು ಸರ್. ಮಾತಾಡ್ಕೊಡ್ತೀನಿ. ಹುಣಸೂರು ತಾಲೂಕು ಮುದ್ರಾನಹಳ್ಳಿ ಹನಗೂಡು ಸಾರ್ವಜನಿಕರು ಆಸ್ಪತ್ರೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡೋದನ್ನು ಹೇಮಂತ್ ಅನ್ನೋ ವೈದ್ಯ ಬಡವ್ರ ಹತ್ರ ಹಣ ಏನಕ್ಕೆ ಇಸ್ಕೊತಾವ್ರೆ? ಇವರು ಸರ್ಕಾರಿ ಗೌರ್ಮೆಂಟಲ್ಲಿಗೆ ವರ್ಕ್ ಮಾಡ್ತಲ್ವಾ, ಏನಕ್ಕೆ ಹಣ ಇಸ್ಕೊತಾವ್ರೆ? ಆಮೇಲೆ ಬಡವ್ರ ಹತ್ರ ಒಂದು ಯೂರಿನ್ ಟೆಸ್ಟ್ ಆಗಿರ್ಬೋದು, ಬ್ಲಡ್ ಟೆಸ್ಟ್ ಆಗಿರ್ಬೋದು ಬರೀತಾರೆ. ಹೊರಗಡೆ ಲ್ಯಾಬ್ಗೆ ಏನಕ್ಕೆ ಬರೀತಾರೆ? ಇನ್ಫಾರ್ಮೇಷನ್ ಇದೆ, ಲ್ಯಾಬ್ ಇದೆ ಹನಗೂಡಲ್ಲಿ ಅಂತ. ಏನಕ್ಕೆ ಹೊರಗಡೆಗೆ ಬರೀತಾರೆ ಇವರು? ಹೇಮಂತ್ ಅನ್ನೋ ವೈದ್ಯ ಬಡವರ ರಕ್ತ ಇರ್ತಾವ್ರ ಹೊರಗಡೆ ಬರ್ದು 2,000 3,000 ಲ್ಯಾಬಲ್ಲಿ ಬಿಲ್ ಮಾಡ್ತಾವ್ರೆ ಬಡವ್ರಿಗೆ. ಸಾರ್ವಜನಿಕರ ಹಾಸ್ಪಿಟ್ಲಿಗೆ ಬರೋದು ಬಡವರು ದುಡ್ಡು ಇಲ್ಲ, ಫ್ರೀ ಉಚಿತವಾಗಿ ಟ್ರೀಟ್ಮೆಂಟ್ ಸಿಗುತ್ತೆ ಅಂತಲೇ ಬರೋದು. ಇದು ಲ್ಯಾಬ್ಗೆ ಬರೀತಾರಲ್ಲ, ಇವ್ರು ಏನಕ್ಕೆ ಬರೀತಾರೆ ಅಂತ ಗೊತ್ತಾಯ್ತಲ್ಲ ಹೇಮಂತ್ ಅನ್ನೋರು ವೈದ್ಯರೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು, THO DHO IAS ಅಧಿಕಾರಿಗಳು ಇದ್ದಷ್ಟು ಸೂಕ್ತ ನಮಗೆ ಮಾಹಿತಿ ಕೊಡಬೇಕು, ಹಾಗೂ ಇವ್ರನ್ನ ಅಮಾನತುಗೊಳಿಸ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಹನಗೂಡು ಹೋಬಳಿ ಹುಣಸೂರು ತಾಲೂಕು.